ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಇವತ್ತು ಡೇ 6. ಪಟ್ಟಂತ ಹೋಗಿ ರೆಡಿ ಆಗ್ಬರೋಣ. ನಾನಿವತ್ತು ಹಿಂಗೆ ರೆಡಿ ಆಗಿದ್ದೀನಿ. ಇವತ್ತು ಡೇ 6. ಸೊ ಗ್ರೇ ಕಲರ್ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ ಇಲ್ಲ, ಸೊ ದಟ್ ಹಾಫ್ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಅಷ್ಟೇ ಅಲ್ಲದೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಆ ಖುಷಿ ಏನು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಟಿಲ್ ಎಂಡ್ವರೆಗೂ ವಿಡಿಯೋ ನೋಡಿ. ಒಂದು ಬಿಗ್ ಸರ್ಪ್ರೈಸ್ ಐತೆ, ಆಯಿತಾ? ಅದೊಂದು ನನ್ನ ದೊಡ್ಡ ಕನಸು ಇವತ್ತು ನನಸಾಗ್ತಿದೆ. ಖುಷಿಯಾಗಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ನಾನು ಬಂದಿದ್ದು ಇವತ್ತು ಮಲ್ಲೇಶ್ವರಮಲ್ಲಿರುವಂಥ ಶ್ರೀ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಇವತ್ತು ಇಲ್ಲಿ ಎಷ್ಟು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಆಚೆಯಿಂದನೇ ಈ ರೀತಿಯಾಗಿ ಎಲ್ಲ ದೇವರನ್ನು ಇಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಬೆಂಗಳೂರಿನ ಅತ್ಯಂತ ಹಳೆಯ ಐತಿಹಾಸಗಳನ್ನು ತನ್ನೊಳಗೆ ಅವಿತಿಟ್ಟುಕೊಂಡಿರುವ ಬಡಾವಣೆ ಎಂದರೆ ಅದು ಮಲ್ಲೇಶ್ವರ. ಇಂತಹ ಪುಣ್ಯ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿ ನೆಲೆಸಿರುವ ತಾಯಿ ಗಂಗಮ್ಮ ದೇವಿಯ ಶಕ್ತಿ ಪವಾಡಗಳು ವರ್ಣನೆಗೆ ನಿಲುಕದು. ದೇವಿಯು ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ತನ್ನ ಸನ್ನಿಧಿಗೆ ಬರುವ ಸಾವಿರಾರು ಭಕ್ತರ ಕೋರಿಕೆಗಳನ್ನು, ಕಷ್ಟಗಳನ್ನು ನಿವಾರಿಸುತ್ತಾ ಮನೋಭಿಷ್ಟಗಳನ್ನು ಪೂರೈಸುತ್ತಾ ನಾಡಿನ ಸರ್ವತೋಮುಖ ಅಭ್ಯುದಯಕ್ಕೆ ಕಾರಣೀಭೂತವಾಗಿದ್ದಾಳೆ. ಸಕಲ ಪಾಪ ನಿವಾರಣೆಯಾದ ದೇವಿಯ ಆಸ್ಥಾನದಲ್ಲಿ ನಡೆಯುವ ಸೇವೆಗಳು ಅನೇಕ. ಅವುಗಳಲ್ಲಿ ಪ್ರಮುಖವಾಗಿ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ವಿಶೇಷವಾಗಿ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಮತ್ತು ವಾಕ್ಸಿದ್ದ ಪೂಜೆ. ಅಷ್ಟೇ ಅಲ್ಲದೆ ಇಲ್ಲಿ ಶಕ್ತಿಪೀಠ ತ್ರಿಶೂಲ ಅನ್ನೋದು ಒಂದಿದೆ. ಅದು ನೀವೆಲ್ಲರೂ ನೋಡಿರ್ತೀರ, ಓಕೆನಾ? ಆ ಶಕ್ತಿಪೀಠ ತ್ರಿಶೂಲಕ್ಕೆ ಗಂಗಮ್ಮ ತಾಯಿಯ ಅನುಗ್ರಹದಿಂದ ಅಪಾರ ಶಕ್ತಿಯನ್ನು ಹೊಂದಿದ ತ್ರಿಶೂಲ ರೂಪದ ಶಕ್ತಿಪೀಠದಲ್ಲಿ ಭಕ್ತರು ನಿಂಬೆಹಣ್ಣು ಚುಚ್ಚಿ ತಮ್ಮ ಕೋರಿಕೆ ಮತ್ತು ಹರಕೆಗಳನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಅರಿಶಿನ ಕಲರ್ ಬಟ್ಟೆಯಲ್ಲಿ ಆ ಒಂದು ತ್ರಿಶೂಲಕ್ಕೆ ಕಟ್ಟು ಶಕ್ತಿಯಿಂದ ಹರಕೆ ಮಾಡಿಕೊಳ್ಬೇಕಂತ. ಭಕ್ತರ ಯಾವುದೇ ಕೋರಿಕೆಗಳಾದರೂ, ಉದಾಹರಣೆ ವೈವಾಹಿಕ ಸಮಸ್ಯೆ, ಇಲ್ಲ ಹಣಕಾಸಿನ ಸಮಸ್ಯೆ, ಸಂಸಾರ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಗೆ ತಾಯಿಯ ಕೃಪೆಯಿಂದ ಶಾಶ್ವತ ಪರಿಹಾರಗಳು ಸಿಕ್ಕಿರುವುದಕ್ಕೆ ಅಸಂಖ್ಯ ಭಕ್ತರು ಸಾಕ್ಷಿಯಾಗಿದ್ದಾರಂತ. ಇಲ್ಲಿ ಪ್ರತಿ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ತಾಯಿ ಗಂಗಮ್ಮ ದೇವಿಯ ಪ್ರಕಾರೋತ್ಸವವನ್ನು ದೇವಸ್ಥಾನದ ಆವರಣದಲ್ಲಿ ನಡೆಸಲಾಗುವುದು. ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರಿಗೆ ವಿಶೇಷವಾದ ಶಕ್ತಿ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ನೀವ್ಯಾರಾದರೂ ಮಲ್ಲೇಶ್ವರಂಗೆ ಬಂದರೆ ಶ್ರೀ ಗಂಗಮ್ಮ ತಾಯಿ ದೇವಸ್ಥಾನ ಒಂದೇ ಅಲ್ಲದೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಶಿವ ಪಾರ್ವತಿ ಗಣೇಶ ಆ್ಯಂಡ್ ಅಷ್ಟೇ ಅಲ್ಲದೆ ನರಸಿಂಹಸ್ವಾಮಿ ದೇವಸ್ಥಾನ, ಹಲವಾರು ದೇವಸ್ಥಾನಗಳು ಈ ಮಲ್ಲೇಶ್ವರಂ ಅನ್ನೋ ಒಂದು ಸ್ಥಳದಲ್ಲಿ ಇದೆ. ಇವೊಂದು ನಮ್ಮ ಸಾಯಿಬಾಬಾ ಅವ್ರದ್ದು ಕೂಡ ಒಂದು ಗುಡಿ ಇದೆ ಇಲ್ಲಿ. ಅಷ್ಟೇ ಅಲ್ಲದೆ ಸ್ಟ್ರೀಟ್ ಯಾರ್ಯಾರು ಶಾಪಿಂಗ್ ಇದೆ ಆ ಆವರಣಗಳು ಕೂಡ ಇಲ್ಲಿ ಇದೆ. ಆ್ಯಂಡ್ ಇಲ್ಲಿ ದೇವಸ್ಥಾನಗಳಿಗೆ ಪ್ರಸಿದ್ಧವಾದಂಥ ಒಂದು ಸ್ಥಳ ಅಂತ ಅಂದರೆ ನಮ್ಮ ಶ್ರೀ ಮಲ್ಲೇಶ್ವರಂ ಅಂತ ಹೇಳ್ಬೋದು. ಹಬ್ಬಗಳನ್ನ ಮಾಡ್ತಾರೆ, ತುಂಬ ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಅಲಂಕಾರ ದೇವಿದು ಹೇಗಿತ್ತು ಅನ್ನೋದನ್ನ ನೀವೇ ನೋಡ್ಬೋದು. ಪ್ರತಿಯೊಂದು ದೇವ್ರದ್ದು ಎಲ್ಲ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿದ್ರು. ಆ್ಯಂಡ್ ಅಷ್ಟೇ ಅಲ್ಲದೆ ಅಲ್ಲಿ ಹೋಗಿದ ತಕ್ಷಣ ಒಂದು ವೈಬ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆಚೆ ಬರಬೇಕಂದ್ರೆ ನಮಗೆ ಹೋಗ್ಬೇಕಾ ಅಂತ ಅನಿಸುತ್ತೆ. ನವರಾತ್ರಿ ಮುಗಿಯೋವರೆಗೂ ಒಂದೊಂದು ಅಲಂಕಾರ ಮಾಡ್ತಾರೆ. ಹಾಗೆ ಇವತ್ತು ಅಭಿರಾಮಿ ಅಲಂಕಾರವನ್ನು ತಾಯಿಗೆ ಮಾಡಿದರು. ಆ್ಯಂಡ್ ಫೈನಲಿ ನಾನು ಅಲ್ಲಿಂದ ಹೊರಟಿದ್ದು ಎಲ್ಲಿಗಪ್ಪ ಅಂತಂದರೆ ಅಣ್ಣವ್ರನ್ನ ಮೀಟ್ ಮಾಡೋಕ್ಕೆ. ಅಣ್ಣವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಜೋರ್ಸೆ ಮಳೆ ಬಂತು. ಅವ್ರ ಕಾರ್ಗೆ ಸ್ವಲ್ಪ ಸೀಟ್ ಹಾಕಿಸ್ಕೋಬೇಕಿತ್ತು. ಅಲ್ಲೋದು ಕಾರ್ ಸೈಡ್ಗೆ ಹಾಕ್ಕೊಂಡಿದ್ದು, ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಅದಾದಮೇಲೆ ನಾವು ಬಂದಿದ್ದು ಮೊಬೈಲ್ ಪ್ಲಾನೆಟ್, ಬಟ್ ನಮ್ಗಲ್ಲಿ ಸಿಕ್ಕಿಲ್ಲ. ಅದಾದಮೇಲೆ ಬಂದಿದ್ದು ಆಪ್ಟ್ರಾನಿಕ್ಸಿಗೆ ಬಂದು. ಆ್ಯಂಡ್ ಇಲ್ಲಿ ಬಂದಮೇಲೆ ನಾವು ಫೋನೆಲ್ಲ ನೋಡಿ, ನಾನು ಬಂದು iPhone 15 ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು, ಇಲ್ಲಾಂದರೆ iPhone 16 ತೊಗೋಬೇಕು ಅಂದ್ಕೊಂಡೆ. ಬಟ್ ಹಂಗೂ ಹಿಂಗೂ ಮಾತಾಡಿ ಫೈನಲಿ ನಾನು ತಗೊಂಡಿದ್ದು.
ಫೈನಲಿ ಐಫೋನ್ ತೊಗೊಂಡಿದ್ದೀನಿ ನಾನು. ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಇದಕ್ಕೆ ಬ್ಯಾಕ್ ಕೇಸು ಆ್ಯಂಡ್ ಫ್ರಂಟ್ ಗ್ಲಾಸ್ ಹಾಕ್ಸಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಈಗ ಅಲ್ಲಿಂದ ನಾವೆಲ್ಲ ಮುಗಿಸ್ಕೊಂಡು ಬಂದಿದ್ದು ಅಣ್ಣ ಅವರ ಸೈಟ್ ಹತ್ರಕ್ಕೆ. ಯಾಕಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ ಇತ್ತು ಆ್ಯಂಡ್ ಏನೋ ಪೈಪ್ ಏನೋ ಫಿಕ್ಸ್ ಮಾಡಬೇಕಿದೆ. ಸೊ ನಾವೆಲ್ಲ ಹೋಗಿ ಎಲ್ಲ ಕೆಲಸ ಮುಗಿಸಿ ಆ್ಯಂಡ್ ನಾವು ಬಂದಿದ್ದು ಮತ್ತೆ ನಮ್ಮ ಮನೆಗೆ. ಸೊ ಮನೆಗೆ ಬಂದಿದ ತಕ್ಷಣ ನನ್ನ ತಂಗಿ ಗೋಬಿ ಮಾಡ್ತಿದ್ಲು. ಎಲ್ಲರೂ ಅದನ್ನು ನೋಡಿ ತಿನ್ನಬೇಕು ಅಂತ ನಿರ್ಧಾರ ಮಾಡಿ ತಿಂದು ಎಲ್ಲ ಆದಮೇಲೆ ನಾವು ತೊಗೊಂಡಿದ್ದಂಥ ಫೋಟೋ ಇದಾಗಿರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ಡೇ ವ್ಲಾಗ್.